ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ಬೆಳಗ್ಗೆ 7:30 7 ಗಂಟೆಗೆ ನಾನು ನನ್ನ ಮಗಳು ಎದ್ದು ಅವಳನ್ನ ಮುದ್ದಾಡೋದೇ ಒಂದು ಕೆಲಸ. ನನಗೆ ಮಕ್ಕಳನ್ನ ಮುದ್ದಾಡೋದಂದರೆ ಎಷ್ಟು ತುಂಬಾ ಇಷ್ಟ ನನಗೆ. ನಾನು ನನ್ನ ಮಗಳು 7:30 ಎದ್ಬಿಡ್ತೀವಿ. ಎದ್ಬಿಟ್ಟು ಅವಳನ್ನ ಫ್ರೆಶ್ ಅಪ್ ಮಾಡಿ ಮತ್ತು ಬೆಳಗ್ಗೆ ಅವಳನ್ನ ಮುದ್ದಾಡೋದಂದರೆ ತುಂಬಾ ಇಷ್ಟ. ಅವಳನ್ನ ಕರ್ಕೊಂಡು ಎತ್ಕೊಂಡು ಮುದ್ದಾಡೋದಂದರೆ ತುಂಬಾ ಇಷ್ಟ ನನಗೆ. ಅವಳು ಅಷ್ಟೇ ನನ್ನನ್ನು ತುಂಬಾ ಎತ್ಕೊಬಿಟ್ಟಿದ್ದಾಳೆ. ಬೆಳಗ್ಗೆ ಎದ್ದು ಅಮ್ಮ ಅಮ್ಮ ಅಂತಲೇ ಇರ್ತಾಳೆ, ನನ್ನ ಜೊತೆಗೆ ಒದ್ದಾಡ್ತಾನೆ ಇರ್ತಾಳೆ ಹಾಸಿಗೆ ಮೇಲೆ ಎಲ್ಲ. ನೆಕ್ಸ್ಟ್ ಅವಳನ್ನ ಕರ್ಕೊಂಡೋಗಿ ನಮ್ಮ ಅಜ್ಜಿ ಹತ್ರ ಬಿಟ್ಟು ನನಗೆ ಮುಂದಿನ ಕೆಲಸನ ಮಾಡ್ತೀನಿ. ಅವಳನ್ನ ಕರ್ಕೊಂಡೋಗಿ ಅಜ್ಜಿ ಹತ್ರ ಬಿಟ್ಬಿಟ್ಟು ನೈಟೆಲ್ಲ ಹಣ್ಣೆಲ್ಲ ಟೇಬಲ್ ಮೇಲೆ ತಂದಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಎತ್ತಿಟ್ಟು ಮತ್ತು ನಾನು ಫೇಸ್ ವಾಶ್ ಮಾಡಿಕೊಂಡು ನೆಕ್ಸ್ಟು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆನ್ನೆ ತಂದಿರೋ ಹಣ್ಣುಗಳನ್ನೆಲ್ಲ ಎತ್ತಿಟ್ಬಿಟ್ಟು, ಯಾಕಂದರೆ ನನಗೆ ಕಸಿ ಬಿಸಿ ಥರ ಇದೆ, ನನಗೆ ಇಷ್ಟ ಆಗಲ್ಲ. ನನಗೂ ನೀಟ್ನೆಸ್ ಆಗಿರಬೇಕು. ಎತ್ತಿಟ್ಬಿಟ್ಟು ಮುಖಕ್ಕೆ ಕ್ರೀಮ್ ಹಾಕ್ಕೊಂಡು ಹೊರಗಡೆ ಹೋಗ್ತೀನಿ. ಯಾಕಂತಂದರೆ ಬೆಳಗ್ಗೆ ಮಾರ್ನಿಂಗ್ ಏನೋ ಸನ್ಸ್ಕ್ರೀಮ್ ಹಾಕಿಲ್ಲ ಅಂದರೆ ಏನೋ ಮಿಸ್ ಹೊಡಿತಾ ಇರುತ್ತೆ ಅನಿಸುತ್ತೆ. ಮಾರ್ನಿಂಗ್ ವ್ಯೂಸ್ ಈ ಥರ ಇತ್ತು ನೋಡಿ. ವಾವ್, ಮಾರ್ನಿಂಗ್ ವ್ಯೂಸ್ ಅಂತೂ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ನನಗೆ. ಒಂದು 10-15 ನಿಮಿಷ, ಒಂದು ಕಾಲು ಗಂಟೆ ಗಿಡ ಮರಗಳನ್ನ ನೋಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಯಾಕಂದರೆ ನನಗೆ ಅಷ್ಟು ಇಷ್ಟ ನಮ್ಮ ಮನೆ. ಗಿಡ ವಾತಾವರಣ ಗ್ರೀನರಿ ಇರೋದ್ರಿಂದ ಮಗಳಿಗೆ ಹಾಲು ಬೇಕಾಗಿತ್ತು. ಅದಕ್ಕೋಸ್ಕರ ಮಗಳಿಗೆ ಹಾಲು, ಅಜ್ಜಿಗೆ ಟೀ, ಹಸ್ಬೆಂಡ್ಗೆ ಕಾಫಿ ಅಂತ 3 ಥರ ಮಾಡ್ತೀನಿ. ಹಾಲು ಮಾಡೋಕ್ಕಿಟ್ಟು ಈ ಥರ ವೆಯ್ಟ್ ಮಾಡೋದಂದರೆ ತುಂಬಾ ಕಷ್ಟನಪ್ಪ. ಪ್ರೇಮ್ ಅವ್ರ ಸರ್ ಥರ ಕಾಯೋದಂದರೆ ತುಂಬಾ ಕಷ್ಟನಪ್ಪ. ಹಾಗೆ ನನ್ನ ಮಗಳು ಹಾಲು ಮಾಡೋ ಅಷ್ಟರಲ್ಲೇ ಹೊರಗಡೆ ಹೋಗ್ಬಿಟ್ಟಿದ್ದಾಳೆ. ಆಮೇಲೆ ಕರ್ಕೊಂಡು ಬಂದೆ, ಅಳ್ತಾ ಇದ್ಲು ಹೊರಗಡೆ ಹೋಗಿದ್ದಕ್ಕೆ. ಮತ್ತು ಈತ ನೋಡಿ, ಬರೀ ಕಿತಾಪತಿನೇ ನನ್ನ ಮಗಳು. ನೆಕ್ಸ್ಟ್ ಮಕ್ಕಳಿಗೆ ಬೆಲ್ಲ ಹಾಕ್ಕೊಡೋದ್ರಿಂದ ಶೀತ ಕೆಮ್ಮು ಯಾವುದೂ ಇರೋಲ್ಲ, ಜಾಸ್ತಿ ಕಮ್ಮಿ ಆಗೋಲ್ಲ. ಸಕ್ಕರೆ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಜಾಸ್ತಿ. ನನ್ನ ಮಗಳಿಗೆ ಹಾಲು, ಹಾಗೆ ಮತ್ತು ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ಕಾಫಿ, ಟೀ ಎಲ್ಲ ಮಾಡಾಯಿತು. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ಗೆ ಕಾಫಿ ಕೊಟ್ಟೆ. ಅವ್ರು ಹೇಳಿದ್ರು, ಏನಮ್ಮ ವೀಡಿಯೋ ಮಾಡ್ತಾ ಇದೆಯಾ ಅಂತ ರೇಗಿಸ್ತಾ ಇದ್ದರು. ಸ್ಟಾರ್ಟ್ ಮಾಡಿದ್ದೀನಿ, ನ್ಯೂ ಲೈಫ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೀ ಕೊಟ್ಟೆ. ಟೀನ ಟೇಬಲ್ ಮೇಲೆ ಇಟ್ಬಿಟ್ಟು ನನ್ನ ಮಗಳು ಎಲ್ಲೋ ನನ್ನ ಮಗಳು ಆಡ್ತಾ ಇದ್ದಳು ಅಂತ ನೋಡ್ತಾ ಇದ್ದೆ. ನನ್ನ ಮಗಳು ಅವ್ರು ಮಾರ್ನಿಂಗ್ ಏನೋ ಕೆಲಸ ಇದೆ ಅಂತ ಹೋಗಿ ವಡೆ ಮತ್ತು ಮಸಾಲೆ ದೋಸೆ ತಂದಿದ್ರು. ಅವಳು ವಡೆನೇ ಎತ್ಕೊಂಡು ತಿಂತಾ ಓಡಾಡ್ತಾ ಮನೆಯನ್ನೆಲ್ಲ ಓಡಾಡ್ತಿದ್ಲು. ಮಾರ್ನಿಂಗ್ ನ್ಯೂ ಬ್ಲಾಗ್, ನ್ಯೂ ಸ್ಟಾರ್ಟ್ ಅಂತ ಸ್ಮೈಲಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡು ಸ್ಮೈಲ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನನ್ನ ಮಗಳಿಗೆ ಬಾಟ್ಲಿ ಹಾಲು ಕುಡಿಸ್ತಾರೆ. ಇದರಿಂದ ಬಾಟ್ಲಿ ಹಾಲು ಕುಡಿಸ್ತೀನಿ ಬಾ ಅಮ್ಮ ಅಂತ ಕರೀತಾ ಇದ್ದೆ. ಅವಳು ಮಕ್ಕಳ ಜೊತೆ ಆಟ ಆಡ್ತಾಯಿದ್ಲು. ನಮ್ಮ ಬೀದಿಲಿರೋ ಮಕ್ಕಳು ತುಂಬಾ ತುಂಟರು. ಯಾಕಂದರೆ ಬೆಳಗ್ಗೆ ಅದಿಸ್ರಿ 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 ಅಂತಲೇ ಬಂದು ಕೂಗ್ತಾನೆ ಇರ್ತಾರೆ. ಅವಳು ಅಷ್ಟೇ, ಒಂಚೂರು ಮಕ್ಕಳು ಸದ್ದಾದರೆ ಸಾಕು ಹೊರಗಡೆ ಬಂದುಬಿಡ್ತಾಳೆ. ಅವಳು ಮಕ್ಕಳಿಗೆ ಈ ಹಾಲು ಕುಡಿಸೋದು ತಿನ್ನಿಸೋದು ಅಂದರೆ ತುಂಬಾ ಕಷ್ಟ. ಯಾಕೆ ಅಂತಂದರೆ ಅವ್ರು ಎಷ್ಟು ಹಠ ಮಾಡ್ತಾರೆ ಅಂದರೆ ಒಂದೊಂದು ಸಾರಿ ತಲೆನೇ ಕೆಟ್ಟೋಗ್ಬಿಡುತ್ತೆ, ಹೆಂಗಪ್ಪ ಈ ಮಕ್ಕಳ ಜೊತೆ ಅಂತ. ಆದರೂ ಮಕ್ಕಳು ತಿಂದೇ ಕುಡಿದೇ ಇದ್ದರೆ ಮಾತ್ರ ನಮಗಂತೂ ನಿದ್ದೆನೇ ಬರಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ತಿಂತಾ ಕುಡಿತಾ ಆರಾಮಾಗಿದ್ದರೆ ನಮಗೂ ನೆಮ್ಮದಿ ಏನೋ ಇರುತ್ತೆ. ಯಾಕಂದರೆ ಮಕ್ಕಳಿಗೋಸ್ಕರನೇ ಇರೋದ್ರಿಂದ ನಾವು ಮಕ್ಕಳು ತಿಂತಾ ಕುಡಿತಾ ಇರಬೇಕು. ನನ್ನ ಮಗಳು ತಿನ್ನೋದು ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ಲು, ತುಂಬಾ ಹಠ ಮಾಡ್ತಿದ್ಲು. ಹಾಗೂ ಹಠ ಮಾಡಿ ಕುಡಿಸ್ತಾ ಇದ್ದೆ. ನಮ್ಮ ರೋಡಲ್ಲಿ ಹೋಗೋ ಮಕ್ಕಳು ನೋಡ್ಬೋದು ನೀವು, ಯಾವ ಸೈಕಲ್ ಸವಾರರಿಗಿಂತ ಕಮ್ಮಿ ಏನಿಲ್ಲ ರೀ. ನೋಡಿ ಇವನಂತೂ ತುಂಬಾ ಫಾಸ್ಟ್ ರೈಡರ್ ಅಂತ ಹೇಳ್ಬೋದು. ನನ್ನ ಮಗಳಂತೂ ಅವ್ರ ಹಿಂದೆ ಕೂತ್ಕೋತೀನಿ, ನಾನು ತಳ್ತೀನಿ ಅಂತಲೇ ಇರ್ತಿದ್ಲು ಯಾವಾಗಲೂ. ಹಾಗೆ ನನ್ನ ಮಗಳು ಯಾವಾಗಲೂ ತಳ್ತಾನೆ ಇರ್ತಾಳೆ. ನಾನು ತಳ್ತೀನಿ ನೀವು ಹೋಗಿ, ನಾನು ತಳ್ತೀನಿ ನೀವು ಹೋಗಿ ಅಂತಲೇ ಇರ್ತಾಳೆ ಯಾವಾಗಲೂ ಇವ್ರ ಜೊತೆನೇ ಆಟ ಆಡ್ತಿರ್ತಾಳೆ ಅವಳು. ನೋಡ್ಬೋದು ನೀವು ಮಕ್ಕಳು ಮಾರ್ನಿಂಗ್ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಅಂತ. ನಮ್ಮ ಬೀದಿಲಿರೋ ಮಕ್ಕಳಂತೂ ತುಂಬಾ ಆ್ಯಕ್ಟಿವ್ ಅಂತ ಹೇಳ್ಬೋದು. 7 ಗಂಟೆಗೆಲ್ಲ ಎದ್ದು ಈ ಥರ ಸೈಕ್ಲಿಂಗ್ ಎಲ್ಲ ಮಾಡ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ ಗಾಯ್ಸ್, ಎಷ್ಟು ಶಕ್ತಿಶಾಲಿ ಮಕ್ಕಳು ಅಂತ. ನಮ್ಮ ಕೈಲಿ ಆಗಲ್ಲ ಇಷ್ಟು ಚಳಿಲಿ ಎದ್ದು ಬೇಗ ಎದ್ದು ಕೆಲಸ ಮಾಡೋದು. ನನ್ನ ಮಗಳಿಗೆ ರೊಟೀನ್ ಅಂತಂದರೆ ಅವ್ರ ಅಪ್ಪನ ಬೈಕಲ್ಲಿ ಸುತ್ತೋದು ಅಂದರೆ ತುಂಬಾ ಇಷ್ಟ ಅವಳಿಗೆ.
ಅವಳು 2 ರೌಂಡ್ ಹೇಳ್ರಿ 3 ರೌಂಡ್ ಬೆಳಗ್ಗೆ ಎದ್ದು ಹೊಡಿಲೇಬೇಕು. ಟಿಫನ್ ಏನ್ ಡೈಲಿ ಮಾಡೋದು ಅಂತೂ ಅನ್ನೋದೇ ಮಿಸ್ಸೇ ಒಂದು ತಲೆ ಮಾಡಂಗಿಲ್ಲ. ಬಿಸಿಯಾದ ಅವ್ರ ವಿಷಯ ಅಂತ ಅಪ್ಪನೂ ಅಷ್ಟೇ ಹೇಳ್ಬೋದು. ಅವಳು ನಾನು ಉಪ್ಪಿಟ್ಟು ಸುತ್ತೋದ್ಸದಲ್ಲಿ ಮಾಡೋಣ ಅಂತ ಮಕ್ಕಳಿಗೆ ಏನೋ ಹೋದೆ. ಒಂಥರ ಖುಷಿ. ಒಂದು ಅವ್ರ ಬಾಣಲಿನ ತಂದೆಗೂ ಅಷ್ಟೇ ಕಾಯಕ್ಕಿಟ್ಟೋದಕ್ಕೆ ಮಕ್ಕಳನ್ನ ಅವ್ರ ಕಡಲೆಬೇಳೆ, ತಲೆ ಮೇಲೆ ಇಟ್ಕೊಂಡು ಸಾಸಿವೆ, ಸುತ್ಸೋದು ಎಣ್ಣೆ ಅಂದ್ರೆ ಹಾಕ್ತೆ, ಭಾರಿ ಖುಷಿ. ಮತ್ತೆ ಕಟ್ ನನ್ನನ್ನ ಮಾಡ್ಕೊಂಡಿರೋ ಇರ್ಲಿ ಈರುಳ್ಳಿ, ಅವಳ ಮಗಳು ಅಂದ್ರೆ ಮತ್ತೆ ತುಂಬಾನೇ ಒಂದು ಇಷ್ಟ ಒಲೆ ಅವರಿಗೆ. ಮೇಲೆ ನೆಕ್ಸ್ಟ್ ನಮ್ಮ ಅಜ್ಜಿಗೆ ರವೆನ ನಾನು ಹುರ್ಕೊಂಡು, ಈ ಬ್ಲಾಗ್ ಮಾಡ್ತಾ ಉಪ್ಪಿಟ್ಟು ಇದ್ದೀನಿ ಮಾಡೋದ್ರಲ್ಲಿ ನೋಡಮ್ಮ ರವೆ ಅಂತ ಹುರಿಯೋದೇ ನೋಡ್ದೆ. ಒಂದು ಕಷ್ಟ. ಕ್ಯಾಮ್ರಾ ಹಿಡ್ದೆ ಅಮ್ಮ ಏಕೆಂದ್ರೆ ಅರ್ಧ ಕೆಲ್ಸ ನೆಲದಲ್ಲಿರುತ್ತೆ, ಇದ್ರೆ ಅರ್ಧದ ನೋಡು ಹೋಗು ಅಂತ ಬಾಣಲಿಲಿರುತ್ತೆ. ಅದಕ್ಕೋಸ್ಕರ ಹೋದ್ಲು. ನಂಗೆ ಉಪ್ಪಿಟ್ಟು ಮಾಡೋದಂದ್ರೆ ಬೇಜಾರು. ನೆಕ್ಸ್ಟ್ ನೆಕ್ಸ್ಟ್ ಟೊಮೊಟೊನ ಹಾಕೊಳ್ಳೋಣ. ನಾನು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೂಪರ್ ಆಗಿರೋ ಉಪ್ಪಿಟ್ಟು ರೆಡಿ ಆಗಿತ್ತೆ. ಉಪ್ಪಿಟ್ಟು ರೆಡಿ ಆದಮೇಲೆ ಬೆಳಗ್ಗೆ ಮಾರ್ನಿಂಗ್ ಉಪ್ಪಿಟ್ಟನ್ನು ತಿಂದು ನನ್ನ ಡ್ಯೂಟಿಗೆ ಹಾಜರಾದೆ. ಅಂದರೆ ನಮ್ಮ ಹೆಣ್ಮಕ್ಳ ಕೆಲಸ ಡೈಲಿ ರೊಟೀನ್ ಬಟ್ಟೆ ಮಡಿಸೋದು, ರೆಡಿ ಮಾಡೋದು, ಇದೇ ಕೆಲಸ. ಬೆಳಗ್ಗಿಂದ ಸಂಜೆವರೆಗೂ ಇದೇ ಕೆಲಸ. ಈ ಸಂಜೆವರೆಗೂ ಕೆಲಸ ಮಾಡಿರ್ತೀವಿ, ಮತ್ತೆ ಅದೇ ಕೆಲಸ, ಅದೇ ರೊಟೀನ್ ಬೆಳಗ್ಗೆ. ಅದಕ್ಕೆ ನಾನು ಹಾಕಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ ಮಾರ್ನಿಂಗ್ ರೊಟೀನ್ ಅಂತ. ಯಾಕೆಂದರೆ ರಿಪೀಟ್ ಆಯ್ತಾನೇ ಇರುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ ರೊಟೀನ್ ಅಂತ ಹಾಕಿದ್ದೀನಿ. ಹಾಗೆಲ್ಲ ಕಸನೆಲ್ಲ ನೀಟಾಗಿ ಹೊಡ್ಕೊಂಡೆ. ಈ ಕಸ ಗುಡಿಸೋದ್ರಲ್ಲಿ ಒಂಥರ ಮಜಾ ಅಂದರೆ ಮಜಾನೇ ಮಜಾ. ಯಾಕೇಳಿ, ದಿನ ಗುಡಿಸ್ತೀವಲ್ಲ, ಬೋರ್ ಆಗಲ್ಲ ಅದಕ್ಕೆ. ನಾನು ಹೇಳಿದ್ದು ನಿಮಗೆ ಫನಿ ಅನ್ನಿಸ್ಬೋದು, ಆದರೂ ನೋಡಿ ಕಸನೆಲ್ಲ ನೀಟಾಗಿ ಹೊಡ್ಕೊಂಡು, ನನಗಂತೂ ಒಂಚೂರು ಕಸ ಇದ್ರೂ ಆಗಲ್ಲ, ಒಂಚೂರು ಧೂಳಿದ್ರೂ ಆಗಲ್ಲ. ಅದಕ್ಕೆ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೆಕ್ಸ್ಟು ನನಗೆ ಡೈನಿಂಗ್ ಟೇಬಲ್ ಅಂತೂ ತುಂಬಾ ನೀಟಾಗಿರಬೇಕು. ನೈಟ್ ಒಂದು ಕಡೆ ಇದ್ದರೆ ಮಾರ್ನಿಂಗ್ ಒಂಥರ ಇರುತ್ತೆ ನೋಡ್ರಿ. ಆವಾಗಲೇ ಯಾವ ಥರ ಇತ್ತು, ಇವಾಗ ನೋಡಿ ಯಾವ ಥರ ಇದೆ. ನನಗೆ ಈ ಥರ ಇದ್ರೇ ತುಂಬಾ ಖುಷಿ ಆಗೋದು. ಮತ್ತು ಕಸ ಎಲ್ಲ ತುಂಬಾ ಎಲ್ಲಿಂದ ಬರುತ್ತೆ ಕಸ ಅಂತಲೇ ಗೊತ್ತಿರಲ್ಲ. ನೈಟ್ ತಾನೇ ಗುಡಿಸ್ಬಿಟ್ಟು ಮಲಗಿರ್ತೀವಿ, ಬೆಳಗ್ಗೆ ಎದ್ದು ನೋಡಿದ್ರೆ ಇಷ್ಟು ಕಸ ಇರುತ್ತೆ. ಯಾರು ತೊಗೊಂಬಂದು ಹಾಕ್ತಾರೆ ಅಂತಲೇ ಡೌಟ್. ಅಡುಗೆ ಮನೆ ಕೆಲಸ, ಅಡುಗೆ ಮನೆ ನಾವೆಷ್ಟೇ ನೀಟ್ ಮಾಡೋಕ್ಕೆ ಹೋದ್ರೂ ಅಡುಗೆ ಮನೆ ಕತೆ ಝೀರೋನೇ. ಏಕೆಂತಂದರೆ ಅಡುಗೆ ಮನೆಯಂತೂ ನಾವು ಎಷ್ಟು ಸಾರಿ ತೊಳೆದ್ರೂ ಅಷ್ಟೇ, ಎಷ್ಟು ಸಾರಿ ಒರೆಸಿದ್ರು ಅಷ್ಟೇ. ಅದು ಯಾವುದಂದರೆ ಅದು ಅಡುಗೆ ಮನೆ. ಯಾಕಂದರೆ ಯಾವಾಗಲೂ ಕ್ಲೀನ್ ಇರಲ್ಲ, ಕ್ಲೀನ್ ಮಾಡ್ಕೋಬೇಕು. ನೋಡಿ ನಾನಂತೂ ಒಂಚೂರು ಅಗಳು ಅನ್ನ ಇದ್ದರೂ ನನಗೆ ಆಗಲ್ಲ. ಯಾವಾಗಲೂ ನೀಟ್ ಮಾಡ್ತಾನೇ ಇರಬೇಕು. ನೋಡಿ ಯಾವ ಥರ ನೀಟ್ ಮಾಡ್ತಾನೇ ಇರ್ತೀನಿ. ಯಾವಾಗಲೂ ಒರೆಸ್ತಾ ನನಗಂತೂ ನೀಟಾಗಿರಬೇಕು. ಮನೆ ಅಂದಮೇಲೆ ನೀಟಾಗಿರಲೇಬೇಕು. ಹೆಂಗೋ ಕ್ಲೀನ್ ಆಯಿತು. ನೆಕ್ಸ್ಟ್ ಹೊರಗಡೆ. ನಮ್ಮ ಮನೆ ಅಂತೂ ದೊಡ್ಡ ಅಜಾರ ಅಂತ ಹೇಳ್ಕೊಬೋದು. ಯಾಕಂದರೆ ಒರೆಸ್ತಾ ಗೂಸ್ತಾ ಒಂದು ಅರ್ಧ ಡೇ ಅದರಲ್ಲೇ ಸ್ಪೆಂಡ್ ಮಾಡಿಬಿಡ್ತೀನಿ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ ಗಂಟ ಬರೀ ಮನೆ ಕೆಲಸನೇ ಆಗುತ್ತೆ. ಇನ್ನೆಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಹೇಳಿ ಫ್ರೆಂಡ್ಸ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಗಿಡಗಳಿಗೆ ನೀರು ಹಾಕೋದಂತ ತುಂಬಾ ಇಷ್ಟ. ಮಾರ್ನಿಂಗ್ ಬೆಳಗ್ಗೆ ಎದ್ದಷ್ಟೇ ಗಿಡಗಳಿಗೆ ನೀರು ಹಾಕೋದು. ಕೆಲಸ ಮುಗಿದ್ಮೇಲೆ ಅದೇ ಕೆಲಸ. ಯಾಕಂದರೆ ಗಿಡಗಳು ನನಗೆ ತುಂಬಾ ಇಷ್ಟ. ಗಿಡಗಳು ನಾನು ಯಾವ್ಯಾವ ಥರ ಗಿಡಗಳು ಹಾಕ್ತೀನಿ ಅಂತ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನಮ್ಮ ಮನೇಲಿ ಯಾವ್ಯಾವ ಥರ ಗಿಡಗಳು, ಯಾವ ಥರ ಪ್ಲ್ಯಾಂಟ್ ಇದೆ ಅಂತ. ನನಗೆ ಗಿಡಗಳು ನೀರು ಹಾಕೋದು ಅಂದರೆ ತುಂಬಾ ಖುಷಿ. ನೋಡ್ಬೋದು ನೀವೇನು ಹೇಳಿ, ಗಿಡ ಮರಗಳನ್ನ ಇದ್ದರೆ ಮನೆಯಲ್ಲಿ ಏನೋ ಒಂಥರ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಎಷ್ಟೇ ಟೆನ್ಷನ್ ಇದ್ದರೂ ಅಷ್ಟು ತೋರಿಸಲ್ಲ. ಯಾಕಂದರೆ ಪಾತ್ರೆಗಳು ತೊಳೆಯೋದು, ಯಾವಾಗಲೂ ಹಸಿರಿನ ವಾತಾವರಣದಲ್ಲಿರುತ್ತೆ. ಹಾಗೆ ನನ್ನ ಮಗಳ ಬಟ್ಟೆಗಳಿತ್ತು, ಎಲ್ಲನೂ ವಾಶ್ ಮಾಡಿದೆ. ನಮ್ಮ ಹತ್ರ ಏನು ವಾಷಿಂಗ್ ಮಿಷಿನ್ ಇಲ್ಲ ಗುರು, ನಾವು ಕೈಯಲ್ಲೇ ಒಗೆಯೋದು. ಹೀಗಿತ್ತು ನನ್ನ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋ ಗಂಟ ನೋಡಿ ನಾನು ಎಷ್ಟು ಡಲ್ ಆಗಿಬಿಟ್ಟಿದ್ದೀನಿ ಅಂತ. ಗೆಟ್ ರೆಡಿ ಟು ನೋಡಿ ಮನೆ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ವ್ಯಾಪಾರ ಎಲ್ಲ ಬೇಗ ಕಲ್ತ್ರಿ? ಕಲೀಲಿಕ್ಕೆ ಸುಮಾರುಂಟು. ನೆಕ್ಸ್ಟು ಫೋನಲ್ಲಿ ಪೋಜ್ ಕೊಟ್ಕೊಂಡು ನಾನು ನನ್ನ ಮಗಳು ಅಂಗನವಾಡಿ ಕಳಿಸ್ಬಿಟ್ಟಿದ್ದೆ. ಅಂಗನವಾಡಿಯಿಂದ ಕರ್ಕೊಬರೋಣಪ್ಪ ಅಂತ ಹೋದೆ.
ಅಷ್ಟಕ್ಕೆ ನೋಡಿದ್ರೆ ಸೌಂಡ್ ಐತೆ ಇದೆ. ಎಲ್ಲಿ ಅಂತ ನೋಡಿದ್ರೆ ಅವಳು ಬರ್ತಾ ಇದ್ದಾಳೆ. ಅಮ್ಮ ನಾ ಬಂದೆ ಅನ್ಕೊಂಡು ಬರ್ತಾನೆ ಇದ್ದಾಳೆ. ನೋಡಿದ್ರೆ ಫೇಸ್ ಎಲ್ಲ ಡಲ್ ಆಗಿದೆ. ಅದಕ್ಕೆ ನಡಮ್ಮ ಫ್ರೆಶ್ ಅಪ್ ಮಾಡಿಸ್ತೀನಿ ಅನ್ಕೊಂಡು ಹೋಗಿ ನೋಡಿ ನಮ್ಮ ಯಾವ ಥರ ರೆಡಿ ಅದೇ ಅಂತ. ವ್ಯಾಪಾರ ಎಲ್ಲ ಬೇಗ ಕಲ್ತ್ರಿ? ಕಲೀಲಿಕ್ಕೆ ಸುಮಾರುಂಟು. ನಾನಿದ್ದೇನಲ್ಲ. ಓ ಮದನ ಮನಮೋಹಿನಿ ನಿಯಾರಲೆ ಕಂಡೆ ಮನಮೋಹಕ ಮಾಯಾ ಕಳೆ. ನೀವೇನೇ ಹೇಳಿ ಹೆಣ್ಮಕ್ಳು ಸಿಂಧೂರ ಇಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಯಾಕಂದರೆ ಮದುವೆ ಆಗಿರೋ ಹೆಣ್ಮಕ್ಳು ಸಿಂಧೂರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಿದ್ದಾರೆ ಯಾವಾಗಲೂ ಸಿಂಧೂರ ಇಟ್ಕೊ ಅಂತ. ನೋಡಿ ಹೀಗಿತ್ತು ನನ್ನ ಡೈಲಿ ರೊಟೀನ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೋರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.